ಒಂದಲ್ಲ ಎರಡಲ್ಲ ಅವನಿಗೆ. ಈ ಕಡೆ ನೋಡ್ಬೇಕಾದ್ರೆ ಅವನ ಜೀವನದಲ್ಲಿ ಅವನು ಚಿಕ್ಕವನಿಂದಲೇ ಅವನಿಗೆ ಈ ಕಡೆ ಕರಡಿಗಳು ಅಟ್ಯಾಕ್ ಮಾಡ್ತಾ ಇತ್ತು, ಈ ಕಡೆ ಸಿಂಹಗಳು ಅಟ್ಯಾಕ್ ಮಾಡ್ತಾ ಇದ್ರು. ಆದ್ರೂ ಅವನು ದೇವರ ಬಲದಿಂದ ಅವನಿಗೆ ಗೆದ್ದುಕೊಂಡು ಬಂದ. ಅವನು ದೇವರ ಬಲದಲ್ಲಿ ಗೆದ್ದ. ಅವನು ದೊಡ್ಡವನಾಗ್ತಾ ಇದ್ದಾನೆ. ಕೆಸ್ಟ್ ಅವನಿಗೆ ದೇವರ ಆತ್ಮ ಮೇಲೆ ಬಂದಾಯ್ತು. ದೇವರ ಆತ್ಮ ಮೇಲೆ ಯಾವಾಗ ದೇವರ ಅಭಿಷೇಕ ಆಯ್ತು, ದೇವರ ಆತ್ಮ ಬಂದಾಯ್ತಲ್ಲಿ ಮನುಷ್ಯ ಎದುರಾಗಿ ಬರ್ತಾ ಇದ್ದಾನೆ. ಕಾಡು ಪ್ರಾಣಿಗಳ ಅಟ್ಯಾಕ್ ಮಾಡ್ತಿದ್ವು, ಅವನ ಜೀವನ ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿದ್ದು ಅವನು ಖತಮಾಯ್ತು. ನೆಕ್ಸ್ಟ್ ಉನ್ನತ ಮಟ್ಟ ಹೋರಾಟ ಬರ್ತಾ ಇದೆ. ಎಷ್ಟು ಉನ್ನತ ಮಟ್ಟ ಬ್ಲೆಸ್ಸಿಂಗ್ ಬರ್ತಾ ಇದೆ, ಅದೇ ರೀತಿ ಉನ್ನತ ಮಟ್ಟದ ಹೋರಾಟಗಳು ಬರ್ತಾ ಇದೆ ಅವನಿಗೆ. ಯಾವ ರೀತಿ ಉನ್ನತ ಮಟ್ಟ ಅದು ಹೋರಾಟ ಬರ್ತಾ ಇದೆ. ಮೊದಲು ಪ್ರಾಣಿಗಳು ಬರ್ತಾ ಇತ್ತು, ನೆಕ್ಸ್ಟ್ ಗೋಲಿಯಾತ ಬರ್ತಾ ಇದ್ದಾನೆ ಅಲ್ಲಿ. ಆ ಗೋಲಿಯಾತನ ಜಯಿಸಾಯ್ತು. ನೆಕ್ಸ್ಟ್ ಲೆವೆಲ್ ರಾಜ ಕಿಂಗ್ ಆದವನು. ಜನ ಹೋಗ್ತಾ ಇದ್ದಾರೆ, ಓ 1,000 ಗಟ್ಟೆ, ದಾವೀದ 10,000 ಗಟ್ಟಲೆ ಕೊಂಡವನು. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ ಜೀಸಸ್. ಯಾವಾಗ ಅಲ್ಲಿ ದೇವರ ಶಕ್ತಿಯಲ್ಲಿ ದೇವರ ಮಹಿಮೆ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ದೇವರ ಮಹಿಮೆ ರಿಲೀಸ್ ಆಗ್ತಾ ಇದೆ. ವೈರಿಗಳು ಹಂಗೆ ಎದ್ದೇಳ್ತಾ ಇದ್ದಾರೆ. ವೈರಿಗಳು ದಾವೀದನ ಮುಗಿಸಕ್ಕೆ ಎದ್ದೇಳ್ತಾ ಇದ್ದಾರೆ ಅಲ್ಲಿ. ಸೈತಾನ್ ನೋಡ್ತಿದ್ದಾರೆ, ಸೌಲನ ಡೈರೆಕ್ಟ್ ಮಾವನವರನ್ನೇ ಹೋಗ್ತಿದ್ದ ಅವನು. ನೆಕ್ಸ್ಟ್ ಮಗಳವರನ್ನೇ ಹೋಗ್ತಿದ್ದ ಅವನು. ಅಕ್ಷರ ಮೇಲೆ ಸೌಲನ ಒಳಗಡೆ ಹೋಗ್ತಿದ್ದ. ಆದ್ರೂ ಅವನು ಎಂಥ ಪರಿಸ್ಥಿತಿಲಿವೆ ಕುಗ್ಗಿ ಹೋಗಿಲ್ಲ, ಕುಗ್ಗಿ ಹೋಗಿಲ್ಲ. ಎಲ್ಲಿಂದ ಆ ಸಾಮುವೇಲನ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ. ದಾವೀದನ ಲೈಫ್ ಕ್ಯಾರೆಕ್ಟರ್ ಎಂಡ್ ಎಲ್ಲಿಗಾಗುತ್ತೆ? ಹೊಸ ಒಡಂಬಡಿಕೆ ಹೆಸರು ಬರ್ತಾ ಇದೆ. ಅಲ್ಲಿಗೆ ಮುಗಿಲಿಲ್ಲ. ಸೌಲನ ಅಲ್ಲಿಗೆ ಮುಗೀತು, ಗಿದ್ಯೋನ್ ಅಲ್ಲಿಗೆ ಮುಗೀತು, ಸಂಸನ್ ಯಾರು ಸಂಸನ್ ಅಲ್ಲೇ ಮುಗೀತು. ಆದ್ರೆ ಸೊಲೊಮೋನ್ ಅಲ್ಲೇ ಮುಗೀತು, ಮಗಂದು ಮುಗೀತು. ಎಸ್, ಆದ್ರೆ ಕಂಟಿನ್ಯೂ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಇಬ್ಬರು ವ್ಯಕ್ತಿಗಳ ಹೆಸರಲ್ಲಿ ಬರ್ತಾ ಇದೆ. ಹೊಸ ಒಡಂಬಡಿಕೆಯಲ್ಲಿ ಜೀಸಸ್ ಟೈಮ್ ಅಲ್ಲಿ ಆ ಜೀಸಸ್ ಹೊಸ ಒಡಂಬಡಿಕೆ ನಮ್ಮ ಮನುಷ್ಯನಿಗೆ ದೇವರು ಮನುಷ್ಯನೊಟ್ಟಿಗೆ ಹೊಸ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಡೈರೆಕ್ಟ್ ಮನುಷ್ಯನೊಟ್ಟಿಗೆ ದೇವರೊಟ್ಟಿಗೆ ಒಂದು ಒಡಂಬಡಿಕೆ ಸ್ಟಾರ್ಟ್ ಆಗ್ತದೆ, ಹೊಸ ಒಡಂಬಡಿಕೆ. ನಾನು ಓದೋರು ಹೇಳಿದೆ, ಇಬ್ಬರು ವ್ಯಕ್ತಿಗಳ ಮೇಲೆ ಬೈಬಲ್ ಅಲ್ಲಿ ದೇವರ ಆತ್ಮ ಅವ್ರ ಹುಟ್ಟಿನಿಂದ ಸಾಯುವವರೆಗೂ ಅವ್ರ ಮೇಲೆ ದೇವರ ಆತ್ಮ ಇದ್ದಿದ್ದವ್ರ ಮೇಲೆ. ಇವತ್ತು ಅದೇ ಆದಿಯಿಂದ ಪ್ರಕಟಣೆ ತನಕ ನಾವು ನೋಡ್ಬೋದು. ಯೇಸು ಲೋಕಕ್ಕೆ ಬಂದಾಗಿಂದ ಇಬ್ಬರು ವ್ಯಕ್ತಿಗಳನ್ನ ಯೇಸು ಅವರು 2 ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ದೇವರಲ್ಲಿ. 2 ವ್ಯಕ್ತಿಗಳ ಬಗ್ಗೆ, 2 ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ದೇವರಲ್ಲಿ. 2 ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರ ಐಶ್ವರ್ಯ ನೋಡಿ ಹೊಗಳ್ತಲ್ಲ ದೇವರು, ಅವ್ರನ್ನ ಪರ್ಸನಾಲಿಟಿ ನೋಡಿ ಹೊಗಳ್ತಲ್ಲ ದೇವರು, ಅವ್ರ ಬಲನ ನೋಡಿ ಹೊಗಳ್ತಾ ಇಲ್ಲ ಅವ್ರನ್ನ. ದೇವರೊಳಗೆ ಯಾವ ರೀತಿಯಲ್ಲಿ ಅವರು ತನ್ನನ್ನು ಎಂಕರೇಜ್ ಮಾಡಿಕೊಂಡು ತಾನು ಬಲಪಡಿಸಿಕೊಂಡ್ರು. ಅವರು ದೇವರಲ್ಲಿ ಅವರು ಸೋತು ಹೋಗ್ಲಿಲ್ಲ. ಹೌದು, ಅವರಿಗೆ ಗಾಯ ಆಗಿದೆ, ಮನಸ್ಸು ಮುರಿದೋಗಿದೆ, ಅವರಿಗೆ ನೋವಾಗಿದೆ. ಆದ್ರೂ ಅವರು ಸಿಂಹದ ತರ ನಿಂತಿದ್ದಾರೆ. ಅದೇ ದೇವವಾಕ್ಯ. ಶಿಷ್ಟ ಸಿಂಹದ ತರ ಇರ್ತಾನೆ. ಶಿಷ್ಟ ಏನಾಗಿರ್ತಾನೆ? ಸಿಂಹ ತರ ಇರ್ತಾನೆ. ದಾವೀದನಿಗೆ ಹೃದಯ ಚೂರಾಗೋಗಿದೆ, ಆದ್ರೂ ಅವನು ಸಿಂಹ ತರ ನಿಂತಿದ್ದಾನೆ. ಏನಾಗಿಲ್ಲ ನನಗೆ, ಏನಾಗಿಲ್ಲ ನನಗೆ, ಏನಾಗಿಲ್ಲ ನನಗೆ. ಇಬ್ಬರು ವ್ಯಕ್ತಿಗಳನ್ನ ದೇವರಲ್ಲಿ ಮಾತಾಡ್ತಾರೆ. ಯೇಸಪ್ಪನ ಬಾಯಿಂದ ಸ್ವತಃ ಇಬ್ಬರು ವ್ಯಕ್ತಿಗಳನ್ನ ದೇವರು ಆದಿ ಕಾಲದಲ್ಲಿ ನಡೆದಿದ್ದು ವ್ಯಕ್ತಿಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದು ನೋಡ್ತೀವಿ, ಅಬ್ರಾಮನ ಬಗ್ಗೆ ದೇವರು ಸ್ವತಃ ತನ್ನ ಬಾಯಲ್ಲಿ ಆತನ ಹೆಸರನ್ನು ಹೇಳ್ಕೊಳ್ತಾ ಇದ್ದಾರೆ. ದೇವರಿಗೆ ಎಲ್ಲ ಸ್ತೋತ್ರ ರಾಜ, ಸ್ತೋತ್ರ ಸ್ತೋತ್ರ. ಎಲ್ಲರೂ ಬಾಯಿ ತೆರಿಬೇಕು, ಬಾಯಿ ತೆರಿಬೇಕು. Thank you, Jesus.
ಬಲಗೊಳ್ತೀನಿ ನಾನು, ಬಲಗೊಳ್ತೀನಿ ನಾನು. ಸೋತಾಗಲ್ಲ ನಾನು. ನನ್ನ ಮುಂದೆ ವೈಲಿ ಸೋತೋಗಿರೋದು. ನಾನು ಎಂತ ಪರಿಸ್ಥಿತಿ ನಾನು ಸೋತೋಗಲ್ಲ. ಭೂಮಿ ಆಕಾಶ ನಾಶ ಮಾತ್ರ ಏಸಪ್ಪನ ಮಾತು ಅಳಿದು ಹೋಗುವುದೇ ಇಲ್ಲ. ಹೇಳಿದ್ದು ನೆರವೇರುತ್ತದೆ. ಒಂದು ಮಾತು ಬಿದ್ದೋಗಲ್ಲ. ಕೈಗಳ ಮೇಲೆ ಎಲ್ಲ ನಾನು ಬಲಗೊಳ್ತಾ ಇದ್ದೀನಿ. ದೇವರ ಆಂತರಿಕವಾದ ಶಕ್ತಿ ನಾನು ಯಾವತ್ತೂ ಬಿದ್ದೋಗಲ್ಲ. ನಾನು ದೃಢವಾಗಿ ನಿಂತಿದ್ದೀನಿ. ನಾನು ದೇವರೊಂದಿಗೆ ಮಾಡ್ತಾನೆ ಇದ್ದೀನಿ. ನನಗೆ ಟಯರ್ಡ್ ಸುಸ್ತು ಇಲ್ಲ. ನನಗೆ ಸೋಲು ಇಲ್ಲ. ನನಗೆ ಯಾವ ಕಾಯಿಲೆ ಇಲ್ಲ. ನನಗೆ ದರಿದ್ರ ಇಲ್ಲ. ಬಡತನ ಇಲ್ಲ. ಎಲ್ಲ ನನ್ನ ಬಿಟ್ಟು ಹೋಗ್ತಾ ಇದೆ. ಬಿಟ್ಟು ಹೋಗ್ತಾ ಇದೆ. ಯೇಸುವಿನ ಇಬ್ಬರು ವ್ಯಕ್ತಿಗಳಿಗೆ ಹೀಲ್ ಮಾಡ್ತಾರೆ. ಒಬ್ಬನಿಗೆ ಎಷ್ಟು ವರ್ಷದಿಂದ ಕಾಯಿಲೆ ಬರ್ತಾ ಇದೆ. ಒಬ್ಬನಿಗೆ ಶಿಶುಗಳು ನೋಡ್ತೀವಿ 38 ವರ್ಷ ಕಾಯಿಲೆ ಗುಣ ಮಾಡ್ತಾರೆ. ಆದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ದೇವರು ಹೀಲ್ ಮಾಡ್ಬೇಕಾದ್ರೆ 18 ವರ್ಷದ ವಾಕಿಗೆ ಸೈತಾನ ಕಟ್ಟಾಕಿದ. ಇನ್ನೊಬ್ಬ ಲೋಕ ಹೇಳ್ತದೆ ಪಾಪಿ ಅಂತ ಹೇಳಿ ಅಲ್ವಾ, ಜಕೈನಿ ಆ ಮನೆಗೆ ದೇವರು ಹೋಗ್ತಾ ಇದ್ದಾರೆ. ಆ ಮನೆಗೆ ಹೋಗ್ತಾ ಇದ್ದಾರೆ. ದೇವರು ಹೇಳ್ತಾರೆ ಇವನೂ ಸಹ ಅಬ್ರಹಾಮನ ವಂಶದವನು. ಇವನೂ ಸಹ ಅಬ್ರಹಾಮನ ವಂಶದವನು. ದೇವರಿಗೆ ಗಂಡು ಹೆಣ್ಣು ಭೇದ ಭಾವ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಿಮೆ ಸಭ ಮಹಿಮೆ. ಹಲ್ಲೆಲೂಯಾ. ಕೇಳ್ತೀವಿ ಅಲ್ಲಿ ಹೊಡ್ಕೊಂಡಿರೋಲ್ವಾ, ಅಲ್ಲಿ ಒಬ್ಬ ಕೂಡ ಕೂಗ್ತದೆ. ಏನಾದ್ರು ಕೂಗ್ತದೆ ಜೀಸಸ್ನ, ಓ ದಾವೀದ ಕುಮಾರನೇ, ಯೇಸುವೇ. ಹೆಂಗೆ ಬಂತು ದಾವೀದನ ಹೆಸರು? ಹಿಂಗೆ ಬಂತು. ದೇವರಲ್ಲಿ ಹೇಳ್ತಾರಲ್ಲಿ ದಾವೀದನ ನಾವು ಹೇಳ್ತಾರೆ ನಾನು ಒಬ್ಬ ಮನುಷ್ಯ. ದೇವ್ರು ಲೈಕ್ ಮಾಡ್ತಾ ಇದ್ದಾರೆ. ದೇವ್ರು ತುಂಬಾ ಇಷ್ಟ ಅಂತ ದಾವೀದನ. ದೇವ್ರು ಹೇಳ್ತಿದ್ರು ತುಂಬಾ ಇಷ್ಟ ದಾವೀದನ್ ಕಂಡ್ರೆ. ಬಟ್ ಲೋಕ ಹೇಳ್ತಿದ್ರೆ ದಾವೀದನ ಇಷ್ಟ ಪಡ್ತಾ ಇಲ್ಲ. ಸಾಯಿಸಕ್ಕೆ ನೋಡ್ತಾ ಇದ್ದಾರೆ, ಕೊಲೆಗಾರ ಹೇಳ್ತಿದ್ರೆ. ಆದ್ರೆ ದೇವರು ಮಾತ್ರ ಹೇಳ್ತಾ ಇದ್ದಾರೆ ನಾನು ಒಬ್ಬ ಮನುಷ್ಯ ಏನು, ಒಬ್ಬ ಮನುಷ್ಯನೇನು. ಇವ್ರು ನನಗೆ ಇಷ್ಟ ಅಂತ ನೆರವೇರಿಸ್ತಾನೆ. ದೇವರ ಇಷ್ಟ ಏನು? ಯಾವುದು ದೇವರಿಗೆ ಇಷ್ಟ? ದೇವ್ರ ಚಿತ್ತ ಯಾವುದು? ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತದ್ದು. ಅವ್ರು ಯಾವಾಗಲೂ ಒಂದು ಕಡೆ ನೋಡ್ತೀವಿ ಪ್ರಾರ್ಥನಾ ವೀರ ಇರ್ಬೋದು, ಯುದ್ಧ ವೀರ ಇರ್ಬೋದು, ಇನ್ನೊಂದು ಕಡೆ ನೋಡ್ತೀವಿ ಸ್ತುತಿ ಮಾಡೋ ವ್ಯಕ್ತಿ. ಸ್ತುತಿ ಮಾಡೋ ವ್ಯಕ್ತಿ ಎಲ್ಲಿ ಆದ್ರೂ ನನ್ನ ಕರ್ಕೊಂಡ್ಬಿಡು ಅಂತ ಹೇಳ್ದೆ. ಇವನು ಯಾವತ್ತೂ ನನ್ನ ಕರ್ಕೊ ಅಂತ ಹೇಳಿಲ್ಲ ಅವನು. ಕಾಡು ಮಧ್ಯದಲ್ಲಿ ಇದ್ರು ಅವನು ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನೆ. ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಅವನ ನಂಬಿಕೆ ಹೆಂಗೆ ಅಂತ ಹೇಳಿದ್ರೆ ನನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ನನ್ನನ್ನ ದೇವರ ಜೊತೆ ಇದ್ದಾರೆ. ದೇವರನ್ನ ಜೊತೆನೇ ಇದ್ದಾರೆ. Jesus.
Jesus. Jesus. ಹೇಳಿ ಜೀಸಸ್. ನನ್ನ ಅಭಿಷೇಕ ತುಂಬಿಸಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ನೀವು ಎಷ್ಟು ಸ್ಪಂದಿಸ್ತೀರಿ ಅಷ್ಟು ತುಂಬಿಸಿ. ನೀವು ಸ್ಪಂದಿಸ್ಬೇಕು. ಮಕ್ಕಳ ಮುಖ ನೋಡಿ. ಹೇಳಿ ಮಳೆ ಬಂದಾಯ್ತು, ಎಲ್ಲ ಕೂಲ್ ಆಯ್ತು. ಮಕ್ಕಳು ಹೇಳಿ ಮಳೆನೂ ಬಂದಾಯ್ತು. ಎಲ್ಲರೂ ಮಳೆ ಬಂದ? ಎಲ್ಲರೂ ಮಳೆ ಬಂದಾಯ್ತಾ? ಮಳೆ ಬಂದಾಯ್ತು. ಸ್ಮೈಲ್ ಮಾಡಿ. Hallelujah. 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 ಆದಾಮ ಏನಾದ್ರು ಯಾವಾಗಲೂ ಬೇಡ್ಕೊಂಡು ಹ್ಯಾಪಿ ಆಗಿದ್ದಿದ್ರೆ ಅಲ್ಲಿ ಅವನು ಕೂಗಿ ಕೇಳಿಸಲಿಲ್ಲ ಅಲ್ವಾ? ಯಾವಾಗ ಬೈಬಲ್ ಸೋಲ ಹೇಳ್ತಾನೆ ಅರ್ಷ ಹೃದಯ ಎಲ್ಲರಿಗೂ ಅದೇ ಪಕ್ಕದ ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಸೃಷ್ಟಿ ಮಾಡಿದ್ರೆ ನಿಮ್ಮನ್ನು. ಪಕ್ಕದ ನೋಡಿ, ಚೆಕ್ ಮಾಡಿ ಪಕ್ಕದ ನೋಡಿ ಕರೆಕ್ಟಾಗಿದೆ. ಎಲ್ಲ ಹೆಂಗೋ ಬಂದಿಲ್ಲ, ಎಲ್ಲ ಬಂದಿದೆಯಾ? ಏನಿಲ್ಲ ನೋಡಿ. ಎಷ್ಟು ಜನ ಇದ್ದಾವ? 4 5 ಕೈ 6 ಕೈ. ಎರಡಕ್ಕೆ ದೇವ್ರು ಹೆಂಗಿದ್ರೆ ಹೆಂಗಿದೀವಿ. ದೇವರಿಗೆ ಮಹಿಮೆ ಆಗಲಿ. ದೇವ್ರ ತರ ಇದೀವಿ ನಾವು. ಅಲ್ಲೇ ಅಭಿಷೇಕ ತರ ಇದೀವಿ ನಾವೀಗ. ದೇವರ ಅಭಿಷೇಕ ನಾವು ರಿಸೀವ್ ಮಾಡ್ಬೇಕು ಅಂದ್ರೆ ಆ ದೇವರ ಅಭಿಷೇಕ ನಿಮ್ಮನ್ನ ಆ ಕಟ್ಟುಗಳು ಒಡೆಯಕ್ಕೆ ಪಡ್ಬೇಕು ಅಂತ ಹೇಳಿ ಅಭಿಷೇಕ ಲೋಕನ ಅದು ಮುಗಿದಲ್ಲ. ಏನ್ ಪ್ರಯೋಜನ ಆಗಿಲ್ಲ. ಏಸಪ್ಪ ಹೇಳಿದ್ರು ಫಸ್ಟ್ ನಿಮ್ಗೆ ನಾನು ಹೇಳೋ ಕೆಲಸ ನಾನು ಪರಿಶುದ್ಧ ದೇವ್ರ ನಿಮ್ಗೆ ಪರಿಶುದ್ಧವಾಗಿ ಫುಲ್ ಪ್ಯೂರ್. ದೇವ್ರು ಯಾವಾಗ ಹೇಳ್ತಿರ್ತಾರೆ ಒಂದು ಡ್ರಾಪ್ ನೀನು ಹಾಳಾಗ್ಬೋದು ಅಷ್ಟೇ ಅಲ್ಬೇಡ, ನಾನು ಇದ್ದೀನಿ. ಇವಾಗ ನೋಡಿ ದೇವ್ರ ಕಾರ್ಯ ಹೇಳುವಾಗ ನಡೀತಾ ಇದೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಭಯಂಕರವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ ದೇವ್ರ ವಾಕ್ಯ. ನಾವು ಯಾವಾಗ ಆ ಯೇಸು ಹೆಸರನ್ನ ಒಟ್ಟಾಗಿ ಬರ್ತಾ ಇದೆ ನಿಮಗೆ ಮನೆಯಿಂದನೇ ನೀವು ಬೀಗ ಹಾಕಿದ ತಕ್ಷಣನೇ ಸೈತಾನ್ ಲಾಕ್ ಮಾಡಾಯ್ತು. ಲಾಕ್ ಆಗಿದೆ. ದೇವ್ರ ಆಲಯ ನಿಮ್ಗೆ ಓಪನ್ ಆಗಿದೆ. ಐ ಲವ್ ಯು ಜೀಸಸ್. ಸೈತಾನ್ನ ಕಾರ್ಯಗಳಿಗೆ ಲಾಕ್ ಮಾಡಿದ್ದೀನಿ ನಾನು. ಲಾಕ್ ಮಾಡಾಗಿದೆ ಅವನು. ಅವನು ಬೈಬಲ್ ಹೇಳ್ತಲ್ವಾ, ಆಕಿನ ಎಷ್ಟು ವರ್ಷದ ಕಟ್ಟಾಕಿದ್ದ? 18 ವರ್ಷ. ನೀವೇ ನಿನಗೆ 18 ವರ್ಷ ಅಲ್ಲ, ಶಾಶ್ವತವಾಗಿ ನಿನ್ನ ಪರಲೋಕದಿಂದ ಅಗ್ನಿ ಬಂದು 4ಕ್ಕೆ ಡೈರೆಕ್ಟ್ ತಲ್ಲಿದ್ದೀನಿ ಯೇಸು ನಾಮದಲ್ಲಿ. ಬೆಂಕಿ ಕಳ್ಳಾಗಿದೆ ನಿನ್ನ. ನನ್ನ ನಿನ್ನ ಬಂದಿನ ಬಂದ್ಸಕ್ಕಾಗಲ್ಲ. ಯೇಸು ನಾಮದಲ್ಲಿ ನಿನ್ನ ಬಂಧಿಸ್ತಾ ಇದ್ದೀನಿ. ಎಲ್ಲ ಕಾರ್ಯಗಳನ್ನ ಯೇಸು ನಾಮದಲ್ಲಿ ಅಂದ್ರೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯೇಸು ಬರೋ ತನಕ ಸೈತಾನನೇ ನೀನು ಎಲ್ಲೂ ಅಲ್ಲಾಡಕ್ಕಿಲ್ಲ. ಸರಿಯಾಗಿ ಎಲ್ಲೂ ಅಲ್ಲಾಡಂಗಿಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ಯಾವಾಗ ಹೋಗಂಗಿಲ್ಲ.
ಕೀರ್ತಿಸಿರಿ. ಇಸ್ರೇಲರು ತಮ್ಮ ಸೃಷ್ಟಿಕರ್ತನ ಎಚ್ಚರಪಡಲಿ, ಚೀಯೋನಿನವರು ತಮ್ಮ ರಾಜ್ಯನಲ್ಲಿ ಹರ್ಷಿಸಲಿ. ದೇವಕ್ಕೆ ಸ್ಪಷ್ಟವಾಗಿ ಹೇಳ್ತೇನೆ, ನಾವೇನ್ ಮಾಡ್ಬೇಕಂದ್ರೆ ಯಾರೊಳಗೆ ಹರ್ಷಿಸ್ಬೇಕನ್ನವಲ್ಲೇ ಎಲ್ಲ ದೇವರೊಳಗೆ ಸಂತೋಷ ಎಲ್ಲ ನಿನ್ನೊಳಗೆ ಸಂತೋಷ. ನನ್ನೊಟ್ಟಿಗೆ ಮಾತಾಡಿ ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಿರಿ, ದಪ್ಪಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಯೋಗವನ್ನು ತನ್ನ ಪ್ರಜೆಗೆ ಪ್ರಸನ್ನನಾದನು. ಬೈಬಲ್ ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಇಗ್ಗಲಿ, ಹಾಸಿಗೆಯ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಏನ್ ಮಾಡಲಿ? ದೇವಿಗೆ ಏನ್ ಮಾಡ್ಬೇಕಂತ ಯಾವಾಗ ಹಾಸಿಗೆ ಮೇಲೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಆಲಯದಲ್ಲಿ ಬಂದಾಗ ಹೇಳಿ ಉತ್ಸಾಹ ಸಂಭ್ರಮಿಸ್ತೀನಿ, ದೇವರೊಳಗೆ ಸಂಭ್ರಮಿಸ್ತಾರೆ. ಉತ್ಸಾಹದಿಂದ ಇದ್ದೀನಿ ನಾನು. ಮೇಲೆ ಬಲಪಡಿಸಿ ಬಲಪಡಿಸು ಬಲಪಡಿಸು. ನಿನಗೆ ಆಗದೆ ಯಾವ್ದಾದ್ರು ಪ್ರಾಣಿನ ತೆಗೆದಾಕ್ಬಿಡ ಬಯಸಿ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಏನಾದ್ರು ನಡ್ಕೊಂಡು ತೆಗೆದಾಕ್ಬಿಡ. ನಿನ್ನ ಚಿತ್ತ ನನ್ನ ಚಿತ್ತ ನೆರವೇರುವುದಾಗಲಿ. ಆಮೆನ್. ಹಲ್ಲೆಲೂಯಾ. ನನ್ನ ಬಲ ನೀ
ಬಿಡುಗಡೆಗಾಗಿ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಆಲ್ರೆಡಿ ದೇವರ ಪ್ರಸನ್ನತೆ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಎಸ್. ಓ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಜೀಸಸ್. ಶಿಮಾ ಕಾರಿಯಲ್ಲ, ಓಲಿ ಶಿಮಾ ಕಾರಿಯ, ಓಲಿ ಶಿಹಾ ತಾಶಿಯಮ್ಮ, ಆಕಾರಿ ಶಿನಿಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅಲ್ವಾ? ನಾನು ಕೂತಿದ್ದಾನೆ. ಅಲ್ಲಿ ಹೋಗಿ ಕರೀತಾ ಇದ್ದಾನೆ, ಬಾ, ಯಾರೋ ಬಂದಿದ್ದಾರೆ ನೋಡ್ವಾ. ಎಲ್ಲ ಕಂಡ್ಬಿಡ್ಬೇಕು, ಯಾರೋ ಬಂದಿದ್ದಾರೆ ಬಾ ಇಲ್ಲಿ. ಯಾರದು? ಯಾರು ಬರ್ತಾ ಇದ್ದಾರೆ? ನಾವು ನೋಡ್ತಾ ಇದ್ವಲ್ಲ ಮೆಸ್ಸಿಯ, ಆ ಮೆಸ್ಸಿಯ ಬಂದಿದ್ದಾನೆ ಬಾ. ಯಾರು ಬಂದಿದ್ದಾರೆ? ಮೆಸ್ಸಿಯ ಬಂದಿದ್ದಾನೆ ಬಾ. ಬೇಗ ಬಾ, ಮೆಸ್ಸಿಯ ಬಂದಿದ್ದಾನೆ ನೋಡಕ್ಕೆ ಬಾ. ನಾವು ನೋಡ್ಕೊಂಡ್ಬಂದ ನೀನು ನೋಡಕ್ಕೆ ಬಾ. ಕ್ಲೀನ್ ಆಗಿ ಗೊತ್ತಾಗುತ್ತೆ ದೇವರಿಗೆ. ನೀವು ಒಳಗೆ ಕೂತ್ ಮಾತಾಡಿದ್ರು, ಮನೆ ಮಾಳಿಗೆ ಮೇಲೆ ಕೂತು ಮಾತಾಡಿದ್ರು, ಗೋಡೆ ಒಳಗೆ ಕೂತಿದ್ರು, ದೇವರ ಕಿವಿ ಕ್ಲೀನ್ ಆಗಿ ಒಂದೊಂದು ವರ್ಡ್ಸ್ ದೇವಿಗೆ ಗೊತ್ತಾಗುತ್ತೆ. ದೇವರಿಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಹೌದು, ದೇವರು ನಿಮ್ಮನ್ನ ಅನೇಕ ಕಡೆ ನಿಮಗೆ ಅವಮಾನ ಆಗಿದ್ದುಂಟು. ಕಮಲಾ ಸಿಸ್ಟರ್ ಎಲ್ಲ ನಿಮ್ಮನ್ನ ಅವಮಾನ ಮಾಡಿ ನಿಮ್ ಚಾಪ್ಟರ್ ಮುಗೀತು ಅಂತ ಆಡ್ಕೊಂಡು ಜನನ ಉಂಟು. ಆದ್ರೆ ಅದೇ ಜನಗಳು ಇವತ್ತು ನಿಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಹೌದು, ನಿನ್ನ ಜೀವನ ದೇವರು ಹಾಳು ಮಾಡಕ್ಕೆ ಬಿಟ್ಟಿಲ್ಲ. ಯಾರು ಆಡ್ಕೊಂಡಿದ್ರು, ಯಾರು ನಿಮ್ಮನ್ನ ಮಾತಾಡಿದ್ರು, ದೇವರು ನಿಮ್ಮನ್ನ ಮೇಲೆತ್ತಿದ್ದಾರೆ. ದೇವರು ನಿಮ್ಮನ್ನ ಕೈ ಬಿಟ್ಟಿಲ್ಲ, ದೇವರು ನಿಮ್ಮನ್ನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ದೇವ್ರನ್ನ ನೀವು ನೋಡ್ತಾ ಇದ್ರಿ. ಬಿಡುಗಡೆ ಟೈಮ್ ಯಾವಾಗ ಬರುತ್ತೆ? ಬಿಡುಗಡೆ ಟೈಮ್. ಹೌದು, ಅನೇಕ ಜನ ನಿಮ್ಗೆ ಅವಮಾನ ಮಾಡಿದ್ದುಂಟಲ್ಲ, ದೇವ್ರು ನಿಮ್ಮ ಮೇಲೆ ಎತ್ತಿದ್ದಾರೆ. ಹೌದು, ಅಂಜಲಿಗೂ ನಿನಗೂ ಅನೇಕ ಕಡೆ ಅವಮಾನ, ಮನೆಯಿಂದ ಹಿಡಿದು ಹೊರಗಡೆನೂ ಅವಮಾನ ಆಗಿದೆ. ನಿನಗೆ ಅವಮಾನ ಆಗಿದೆ, ಎಲ್ಲ ಕಡೆ ಅವಮಾನ ಆಗಿದೆ. ಆದ್ರೆ ದೇವರಿನ ಮೇಲೆತ್ತಿ ನಿನಗೆ ಈ ರೀತಿ ದೇವರು ಮಾತಾಡೋದು ನಿನಗೆ ನಂಬ್ತಾ ಇದೆ ಫಸ್ಟ್. ಆದ್ರೆ ಕ್ಲಾರಿಫಿಕೇಶನ್ ಫುಲ್ ಇರಲಿಲ್ಲ. ಅಂಜಲಿಗೆ ಏನೇ ಇಲ್ಲಿ ಪ್ರವಾದನೆ ಬರ್ತಾ ಇದ್ರು, ನಂಬ್ತಾ ಇದ್ರು, ಫುಲ್ ಇಲ್ಲ. ಈಗ 1 ವೀಕಿಂದ ಕ್ಲೀನ್ ಆಗಿ ಕನ್ಫರ್ಮೇಶನ್ ಆಕೆಗೆ ಬಂದಿರೋದು. ಖಂಡಿತ ದೇವರಲ್ಲಿ ಮಾತಾಡ್ತಾರೆ. ನಾನು ಏನೇ ಮಾಡಿದ್ರು ದೇವರ ಹತ್ರ ನಾನು ಆಟ ಆಡಕ್ಕಾಗಲ್ಲ. ದೇವರಿಗೆ ಇಲ್ಲೆಲ್ಲ ಬಹಿರಂಗ. ಆತನ ಮುಂದೆ ಯಾವ ರಹಸ್ಯನು ನನಗೆ ಮುಚ್ಚಿಡಕ್ಕಾಗಲ್ಲ. ಆದ್ರೆ ಈ ಸೀರಿಯಸ್ ನಮ್ದಾಗ್ಲಿಂದ ಇರ್ಲಿಲ್ಲ. ಅದು ಎಲ್ಲಿ ಎಲ್ಲ ಮಾಡ್ತಾರೆ ಅಂತ ಅಷ್ಟು ಸೀರಿಯಸ್ ಇಲ್ಲ. ಬಟ್ ಈಗ ಫುಲ್ ಸೀರಿಯಸ್ ಆಗಿದೆ. ಈಗ ಕ್ಲೀನ್ ಆಗಿ ಗೊತ್ತಾಗ್ತಿರೋದು. ಈಗ ಎಸ್, ಇತ್ತೀಚಿನ ದಿನದಲ್ಲಿ 1 ವೀಕ್ ಬ್ಯಾಕ್ ಗೊತ್ತಾಗಿರೋದು. ನಾನು ದೇವ್ರ ಹತ್ರ ಯಾವ ವಿಷಯನು ಮುಚ್ಚಿಡಕ್ಕಾಗಲ್ಲ. ನಾನು ಆತನ ಹತ್ರ ಎಲ್ಲ ಬಹಿರಂಗ ಆಗೇ ಆಗುತ್ತೆ. ಈಗ ನಂಬಿಕೆ ಜಾಸ್ತಿ ಆಗ್ತದೆ. ಮೊದಲಿಗಿಂತ ನಂಬಿಕೆ ಈಗ ಅವ್ರು ಎಷ್ಟು ವರ್ಷ ಇರ್ಬೋದು ನಂಬಿ, ಈಗ 1 ವಾರದಿಂದ ನಂಬಿಕೆ ಸ್ಟ್ರಾಂಗ್ ಆಗಿರೋದು. ದೇವರ ಆತ್ಮ ಅದೇ ಹೇಳ್ತೇವೆ. ಯಾರೋ ಬಂದಿದ್ದಾರೆ ಬಾ. ಈಗ ಜೀಸಸ್ ಬಂದಿರೋದಲ್ಲಿ. ಯಾರು ಬಂದಿರೋದಲ್ಲಿ? ನಾನು ಮರದ ಕೆಳಗೆ ಕೂತಿ ಮಾತಾಡ್ತಿದ್ದೇನೆ. ಹಾಗಾದ್ರೆ ಅವನಿಂದ ಏನಾದ್ರೂ ಒಳ್ಳೆಯದು ಸಿಗುತ್ತಾ? ಬಂದು ನೋಡು. ಹಿಂದೆ ಮುಂದೆ ಮನೆಗೆ ಬರೋದು ಸೊಸೆ ಅಲ್ಲ, ಅದೇ ಇದು ಎಂತಡಪ್ಪ ಬರ್ತಾನೆ ಮನೆಗೆ. ಎಂತಡಪ್ಪ ಮಗನಿಗೆ ನಿಮಗೆ ತುಂಬಾ ಕಣ್ಣೆಂಟಿ ಚಿಂತೆ ಇದೆ. ನನ್ನ ಮಗನಿಗೆ ಅಡ್ಜಸ್ಟ್ ಆಗೋದು ಫ್ಯಾಮಿಲಿ ಬರ್ತಾನಪ್ಪ. ದೇವರ ಅಪ್ಪ ಹೇಳ್ತಾ ಇದ್ದಾರೆ, ಒಳ್ಳೆ ಮಗಳು ಬರ್ತಾನೆ. ಭಯ ಪಡ್ಬೇಡಿ.
ನರಕ ಆಗಲ್ಲ, ಪರಲೋಕ. Hallelujah. I love you Jesus. I love you Jesus. Hallelujah. ಯಾರು ಬಂದಿದ್ದಾರೆ? ಯೇಸು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಮೆಸ್ಸಿಯಾ, ಜೀಸಸ್. ಈ ಸೃಷ್ಟಿಕರ್ತನೇ ಮನುಷ್ಯನಾಗಿ ಭೂಮಿ ಮೇಲೆ ಬಂದಿದ್ದಾರೆ. ಈ ಚಿಂತೆ, ಹಲ್ಲೆಲೂಯಾ. ಯೇಸು ಏನಾಗಿ ಬಂದಿದ್ದಾರೆ? ಮನುಷ್ಯನಾಗಿ ಬಂದಿದ್ದಾರೆ. ಪಂಚಾಕ್ಷರ ಯಾಕೆ ಚಿಂತೆ? ನಾನು ಹುಟ್ಲೇಬಾರ್ದಾಗಿದ್ದಪ್ಪ ಮನುಷ್ಯನಾಗಿ. ಯಶೋದ ಬೇರೆದು ಯಾಕೆ? ಮನುಷ್ಯನ ಜೀವನ. ಏಸಪ್ಪ ಮನುಷ್ಯನಾಗಿ ಬಂದಿದ್ದಾರೆ. ದೇವರು ಪ್ರಾಣಿಯಾಗಿ ಬರಲಿಲ್ಲ, ಮನುಷ್ಯನಾಗಿ ಬಂದಿದ್ದಾರೆ. ನಮ್ಮನ್ನ ಮನುಷ್ಯನಾಗಿ ಮಾಡಿ ದೇವರು ತನ್ನ ಸ್ವತಃ ಮನುಷ್ಯನಾಗಿ ಬಂದಿದ್ದಾರೆ. ಮನುಷ್ಯನ ಇದೇ ಮಾಂಸ, ಇದೇ ಮಣ್ಣಿನ ಇದು ಸ್ವರೂಪ ಧರಿಸಿಕೊಂಡು ಯಾಕಪ್ಪ ನಾನು ಉಳಿಸಿದ್ಯನ್ನೋ? ನಾನು ದೇವರ ಚಿತ್ತನ ನೆರವೇರಿಸಕ್ಕೆ ಬಂದಿದ್ದೇನೆ. ನಾನು ಬಂದಿರೋದು ಭೂಮಿಗೆ ದೇವರ ಚಿತ್ತ ನೆರವೇರಿಸಕ್ಕೆ. ಈ ಜೀವನ ನಂದು, ದೇವ್ರು ಕೊಟ್ಟಂತ ಗಿಫ್ಟ್ ಇದು. ಆ ವರ್ಷದ ಜೀವನ ನಾನು ಮಾಡೇ ಮಾಡ್ತೀನಿ. ನಾನು ಅಳಲ್ಲ, ನಾನು ದುಃಖ ಪಡಲ್ಲ. ನಾನು ಕೂತ್ರು ನಿಂತ್ರು ಮಲಗಿದ್ರು ದೇವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಯಾರು ಬಂದಿದ್ದಾರೆ ಅಲ್ಲಿ? ಮೆಸ್ಸಿಯಾ. ಆದ್ರೆ ಬಾ ನೋಡು ಅಂತ ಕರ್ಕೊಂಡು ಬರ್ತಾ ಇದ್ದೇನೆ. ಬಂದಾಯ್ತು, ಯೇಸು ಸ್ವಾಮಿನ ವಿಸಿಟ್ ಮಾಡಾಯ್ತು, ಯೇಸು ನೋಡಾಯ್ತು. ಇವನು ಯೇಸುನ ನೋಡ್ತಾ ಇದ್ದಾರೆ. ಯೇಸು ಒಂದೇ ಒಂದು ವರ್ಡ್ ಹೇಳಿದ್ರು, ಒಂದೇ ಒಂದು ವರ್ಡ್ ಹೇಳಿದ್ರು. ಏನಂತ? ನೀ ಎಲ್ಲಿದ್ದೆ? ನೀನು ಅಂಜೂರದ ಮಳೆಗೆ ಕೆಳಗಡಿದ್ದಾರೆ. ಅಲ್ಲಿ ನೋಡ್ದೆ ನಾನು ನಿನ್ನ. ಅಲ್ಲಿ ಕೂತಿದ್ದಾರೆ ಅಂತ ಇಲ್ಲ. ಆಗ್ಲೇ ದೃಷ್ಟಿ ಬೈಬಲ್ ಹೇಳುತ್ತೆ, ದೇವರು ಭೂಮಿ ಮೇಲೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಯಾರನ್ನ? ನೀತಿವಂತರು. ಯಾರನ್ನ ನೋಡ್ತಾರೆ ದೇವರು? ಯಾರಾದ್ರೂ ನೀತಿವಂತಿದ್ದಾರ? ನನಗೆ ಎಲ್ಲಿದ್ದಾರೆ ದೇವರು ಅಂತ ಹುಡುಕ್ತಾ ಇದ್ದಾರಾ? ಆ ಜೀಸಸ್ ಎಲ್ಲಿದ್ದಾರೆ? ಆ ಸತ್ಯ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರಾ? ಅಯ್ಯೋ ನನಗೆ ಸಹಾಯ ಮಾಡೋದು ಯಾರಿಲ್ಲ ಅಂತ ನಾನು ಹುಡುಕ್ತಾ ಇದ್ದಾರಾ? ಸ್ವಲ್ಪ ಹೇಳೋದು ಅದನ್ನೇ. ಎಲ್ಲೇ ಕಷ್ಟ ಪಡುವವರೇ, ಓದವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ. ನೀವೆಲ್ಲ ನಾನು ವಿಶ್ರಾಂತಿ ಕೊಡ್ತೀನಿ. ಏನ್ ಹೇಳ್ತಿದ್ರು? ಅಯ್ಯೋ ನನ್ನ ದುಃಖ ಹೋಗ್ತಾ ಇದ್ದಾರೆ, ಕಣ್ಣಿನ ಕಾಯಿಲೆ ನಡ್ತಾ ಇದೆ, ನನ್ನ ಬಿಡಿಸೋರು ಯಾರು ಇಲ್ವಾ? ಅವ್ರ ಕಡೆಗೆ ಅಯ್ಯೋ ನಮಗೆ ಮೆಸ್ಸಿಯ ಯಾವಾಗ ಬರ್ತಾನೆ ಅಂತ ನಿರೀಕ್ಷೆಯಿಂದ ಕಾಯ್ತಾಳೆ. ತಾನೇ ಒಂದಾದ ಹೇಳು, ನಿನ್ನೆ ಈಚಿನ ಮರ ಕೂತಿದ್ದಲ್ಲ, ಆಗ್ಲೇ ನಾನು ನಿನ್ನನ್ನು ನೋಡ್ದೆ. ಹಾಗಾದ್ರೆ ಅವನು ಮಾತಾಡಿದ್ದು ಜೀಸಸ್ಗೆ ಗೊತ್ತಾಗಿದೆ. ಹೇಳಿದಷ್ಟೇ ಏನ್ ಮಾಡ್ತಾನು? ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ. ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋನು. ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಆಯ್ತು ಅವನಿಗೆ. ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇದೆಂತ ರೆವಲ್ಯೂಷನ್, ಇದೆಂತಪ್ಪ ಇದು ಗುಟ್ಟು ಇದು. ನಾನು ಮರದ ಕೆಳಗೆ ಕೂತು ದೇವ್ರಿಗೆ ಹೆಂಗ್ ಗೊತ್ತಾಯ್ತು? ನಾ ಮಾತಾಡಿದ ಹೆಂಗ್ ಗೊತ್ತಾಯ್ತು? ಹಾಗಾದ್ರೆ ನಾನು ಮಾತಾಡಿದ್ದು, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, ನಾನು ನಿರೀಕ್ಷೆ ಮಾಡ್ತಾ ಇದ್ದು ಹೆಂಗಪ್ಪ ಗೊತ್ತಾಯ್ತು ಇವರಿಗೆ? ಶಾಕ್ ಆಗ್ತಾ ಇದೆ. ಹೇಳ್ತಾನೆ ಈಚಿನ ಮರ ಅಂತ ಹೇಳಿದಷ್ಟು ಒಂದು ನೋಡ್ದೆ. ಹೇಳ್ತಾನೆ ಎರಡು ಕೈಗಳ ಮೇಲೆ ಎತ್ತಿ, ಬಾ ನೀನೇ ನಿಜವಾದ ಮೆಸ್ಸಿಯ. ಕೈಗಳ ಮೇಲೆ ಎತ್ತಿ ಇಸ್ರೇಲ್ ಅಪ್ಪನಿ ದೇವರ ಅಪ್ಪನಿನ ಮೆಸ್ಸಿಯ
ಯಾರು ಹೇಳಿದ್ರು ನೀನು ನಂಬಿದ್ಯಾ? ನಮ್ದೆ. ಎಸ್, ಅದೇ ಹೀಗೆ ಹೇಳ್ತದೆ ಡಾಕ್ಟ್ರಿಗೆ. ನೀವೆಷ್ಟೋ ಟೈಮು ಫ್ಯಾಮಿಲಿ ಮ್ಯಾಟ್ರ್ಗಳು ನೋಡ್ಬೇಕಾದ್ರೆ ಭಯ ಆಗುತ್ತೆ. ಆದರೆ ನೀವು ಒಂದು ಟೈಮ್ ಹೇಳ್ತೀರಾ, ಇಲ್ಲ ನಾನು ಏಸಪ್ಪನನ್ನು ಕಾಪಾಡಿ. ಆ ಹೋರಾಟ ನೋಡ್ಬೇಕಾದ್ರೆ ಮನೆಗಳಲ್ಲಿ ವಾತಾವರಣ ಅದು ನೀವು ನೋಡ್ಬೇಕಾದ್ರೆ ನಿಮ್ಗೆ ಅಸಾಧ್ಯ ಕಾಣ್ತಾ ಇದೆ. ಇದು ನಿಜವಾಗ್ಲೂ ಶೋರ್, ಖಂಡಿತ ಇದು ಚೇಂಜ್ ಆಗುತ್ತಾ? ನಿಮ್ಮನ್ನ ಅದು ಒಂಥರ ಪರಿಸ್ಥಿತಿ ನೋಡ್ಬೇಕಾದ್ರೆ ಸುಂಟು ನಿಮಗೆ ಆ ಮನೆ ಪರಿಸ್ಥಿತಿ ನೋಡ್ಬೇಕಾದ್ರೆ ಅಪ್ಪ ಇದು ನಿಜವಾಗ್ಲೂ ಆಗುತ್ತಾ? ಬಟ್ ದೇವರ ಆತ್ಮ ಹೇಳ್ತಾ ಇದ್ದಾರೆ, ನೀವು ಎಷ್ಟೇ ಬಿರುಗಾಳಿ ಬಂದ್ರು ಅಲ್ಲಿ ತಂಗಾಳಿ ಬರ್ತಾ ಇದ್ದಾರೆ. ಅಲ್ಲಿ ಬಿರುಗಾಳಿ ಬಂದ್ರು ಏಸಪ್ಪ ತಂಗಾಳಿ ಕಲಿಸ್ತಾ ಇದ್ದಾರೆ. ದೇವರ ಆತ್ಮನ ಕಾರ್ಯ ನಡೆದೇ ನಿಮಗೆ ಏನೇನು ಅದು ಅಸಾಧ್ಯವಾಗಿ ಕಾಣುತ್ತೆ, ನಿಮ್ಮನಿಗೆ ಸಾಕ್ಷಿ ಹೇಳ್ತಾರೆ, ಎಲ್ಲ ಒಳ್ಳೇದೇ ಆಯ್ತು. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳು ಯಾವತ್ತು ದೇವರು ನಿಮ್ಮನ್ನ ಅನೇಕ ನಿಮಗೆ ಅದು ಒಳ್ಳೆದೇ ಕಾಣಿದ್ರು ದೇವ್ರಿಗೆ ಗೊತ್ತಿತ್ತು ಅದು ರಾಂಗ್ ಇತ್ತು. ಬಟ್ ದೇವ್ರು ನಿಮ್ಗೆ ಕೊಡ್ಬೇಕಾದ್ರೆ ಬೆಸ್ಟ್ ಒಳ್ಳೆದಿನ ದೇವ್ರ ಕಾರ್ಯ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ, ಎಲ್ಲ ಒಳ್ಳೆದೇ ಆಗುತ್ತೆ. ಫೇವರಿಗೆ ದೇವ್ರು ಚೇಂಜ್ ಮಾಡ್ತಾರೆ, ಫೇವರಿಗೆಲ್ಲ ದೇವರ ಫೇವರ್ ಮೇಲೆ ಬರ್ತಾ ಇದೆ, ದೇವರ ದಯದ ಮೇಲೆ ಬರ್ತಾ ಇದೆ. ವೆಲ್ಕಮ್ ಹೋಲಿ ಸ್ಪಿರಿಟ್, ದೇವರ ದಯವನ್ನು ರಿಸೀವ್ ಮಾಡ್ತಾ ಇದ್ದೀರಿ, ದೇವರ ಆಶೀರ್ವಾದವನ್ನು ರಿಸೀವ್ ಮಾಡ್ತಾ ಇದ್ದೀರಿ. ಬೈಬಲ್ ಏನ್ ಹೇಳ್ತದೆ ದೇವರ ವಾಕ್ಯ? ಆದಿಯಿಂದ ಪ್ರಕಟಣೆ ತನಕ ಎಲ್ಲ ಆಶೀರ್ವಾದಗಳು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಅದು ನೆರವೇರುತ್ತದು.
ಹೃದಯನ ಟಚ್ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಕಾಣ್ತಾ ಇದೀವಿ, ಬಟ್ ನಾವು ಎಲ್ಲಿ ಕೈ ಹಾಕ್ತೇವೆ ಗೊತ್ತಾ? ದೇವ್ರ ಹೃದಯ ಕೈ ಹಾಕ್ತೇವೆ. ಯಾಕೆ ಯೋಹಾನನಿಗೆ ಆ ಪ್ರಕಟಣೆ ದರ್ಶನ ಆಗಿದ್ದು, ಬೇರೆಯವ್ರಿಗೆ ಯಾಕೆ ಆಗಿಲ್ಲ? ಇಲ್ಲೇ ಹೊರಕಂದಿದ್ದೇನೆ, ಅಪ್ಪ ನಾನು ಹೆಂಗಿದೆ ಹಾರ್ಟ್, ಬಾ ನಾನು ನಿನ್ನತ್ರನೇ ಹೊರಕಂದಿರ್ತೀನಿ, ನೀನೇ ಬೇಕು ನನಗೆ, ನಿನ್ನೇ ಬೇಕು. ಅದಕ್ಕೆ ಆ ಪ್ರಕಟ ಪರಲೋಕದ ಆ ರಹಸ್ಯನ ಅವನಿಗೆ ನೀವು ಯಾವಾಗ ದೇವರ ಎದೆಗೆ ಒದಕೊಂಡಿರ್ತೀರ, ದೇವರ ಎದೆಗೆ ಒದಕೊಂಡಿರ್ತೀರ ನೀವು, ಅದೇ ರೀತಿ ಎಲ್ಲ ಪ್ರಕಟಣೆಗಳು ಯೇಸಪ್ಪ ನಾನು ಯಾವ ಚಿಂತೆ ಮಾಡಲ್ಲ. ಆಮೇಲೆ ಎಲ್ಲ ಬಿಡುಗಡೆ ಆಗಿದೆ ಈಗ ನಿಮಗೆ, ಯಾವ ಬಂಧನ ಇಲ್ಲ. ಬೇಗ ಸಾಕ್ಷಿಗಳು ಬೇಗ ಬೇಗ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಿಸ್ಟರ್ ಹೇಳಿದ ಒಂದೊಂದು ಮಾತು ನಿಜ. ಒಂದು 6 ದಿನದಲ್ಲಿ ನಡೆಯ ಒಂದೊಂದು ಮಾತು, ಅವ್ರು ಮಾತಾಡೋ ಒಂದೊಂದು ಮಾತು ಪ್ರವಾದನೆ ಅಂತ ಕನ್ಫರ್ಮ್ ಮಾಡಿ ನನ್ನ ಹೃದಯನ ತೆರೆದಿದ್ದಾರೆ ದೇವರು. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಅದೇ ರೀತಿ ನನ್ನ ಪಾಸ್ಟ್ರಿಗಾಗಲಿ ಸಿಸ್ಟರಿಗಾಗಲಿ ಮತ್ತೊಂದ್ಸಲ ನಾನು ಕ್ಷಮೆ ಯಾಚಿಸ್ತೀನಿ. ಯೇಸುವಿನ ನಾಮದಲ್ಲಿ ಈ ಕೊಟ್ಟಂತ ಸಭೆಗಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಎಲ್ಲ ಕ್ಲಾಸ್ ದೇವರಿಗೆ ಮಹಿಮೆ. ಆಮೆನ್, ಹಲ್ಲೆಲೂಯಾ. ಯೇಸುವಿಗೆ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್, ಆಮೆನ್. ಯೇಸುವಿಗೆ ಕ್ಲಾಪ್ಸ್ ಹಾಕಿ, ಯೇಸುವಿಗೆ ಚಪ್ಪಾಳೆ. ಆಲ್ರೆಡಿ ದೇವರ ಆ ಕಾರ್ಯ ಪ್ರಾರಂಭ ಆಗಿದೆ. ಇನ್ನು ನೀವು ಒಂದ್ ಹೇಳ್ತಾ ಇದ್ದಲ್ವಾ, ಅದಂತ ನೀವು ಹೇಳ್ತಾರೆ, ಇನ್ನೂ ದೇವರ ಮಹಿಮೆ ನೋಡ್ತೀಯಾ ನೀನು? ಯೇಸಪ್ಪನ ಬರೋಣದಲ್ಲಿ ಹೆಂಗಿರುತ್ತೆ ಮಹಿಮೆ ಅಂದ್ರೆ, ಯೇಸಪ್ಪ ಅದೇ ತಾನು ಹೇಳೋದು, ಎಲ್ಲರ ಮೇಲೆ ಚಿಕ್ಕ ಮಗು ಮೇಲೆ, ಆ ಹುಟ್ಟಿರೋ ಮಗು ಮೇಲೆ ಹಿಡಿದು ಯವನಸ್ಥರಿಂದ ಹಿಡಿದು ಇವು ಹಿರಿಯರ ತನಕ ವಾಕ್ಯ ಅದನ್ನೇ ಹೇಳ್ತದೋ, ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ ನಾನು. ಅಲ್ಲ ಯೇಸಪ್ಪ, ನೀನೇ ವಾಗ್ದಾನ ಮಾಡಿದೀಯ ಮನೆ ಕಾಲದಲ್ಲೇ, ನಾನು ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ. ಸುರಿಸಿ ಯೇಸಪ್ಪ, ಕುಟುಂಬವನ್ನು ಸುರಿಸು, ನಿನ್ನ ಆತ್ಮನ ಅಭಿಷೇಕ ಸುರಿಸು, ನನ್ನ ಮೇಲೆ ಸುರಿಸಿ ಯೇಸು ಸ್ವಾಮಿ. ಆ ಅಭಿಷೇಕ ಹೊರ ಸೂಚಿಸಬೇಕಾಯ್ತಪ್ಪ. ಆಮೆನ್, ಹಲ್ಲೆಲೂಯಾ. ನನ್ನ ಎಲ್ಲ ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ, ದೇವರ ಮಹಿಮೆ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕೈಗಳ ಮೇಲೆ ಕೆಲವರು ನನ್ನ ವಿರುದ್ಧವಾಗಿ ಎಲ್ಲ ವೈದ್ಯಗಳನ್ನ ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ. ಇಲ್ಲ ಅನ್ನೋಣಾಗಿಲ್ಲ, ಅವನು ಎಲ್ಲ ಅನ್ನೋಣಾಗಿಲ್ಲ. ವಿರುದ್ಧವಾಗಿ ಮಾಟ ಮಂತ್ರ ಶಕ್ತಿಗಳು ಎಲ್ಲ ನಡೆಯಂಗಿಲ್ಲ. ಅದು ಕಟ್ಟಾಗ್ತೀನಿ ಯೇಸು, ಸರಿಯಾಗಿ ಬಾಯ್ತಂದ್ರೆ ಕಟ್ಟಾಗ್ತೀನಿ ಅವನನ್ನ. ನನ್ನ ಮೇಲೆ, ಕುಟುಂಬದ ಮೇಲೆ, ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಯಾರ ಮೇಲೆ ಬರಂಗಿಲ್ಲ ಅವನು. ಯೇಸುವಿನ ನಾಮದಲ್ಲಿ ಯೇಸಪ್ಪ, ನಾನು ನಿನ್ನ ಮಗಳಾಗಿ ನಿನ್ನ ಅಭಿಷೇಕ ರಿಲೀಸ್ ಮಾಡ್ತಾ ಇದ್ದೀನಿ. ಮಹಿಮೆ ರಿಲೀಸ್ ಆಗಿದೆ ಯೇಸು. ನಾನು ಇವತ್ತಿನಿಂದ ದಿನ ಹೊಸ ಅಭಿಷೇಕ ಮಹಿಮೆ ನೋಡ್ಬೇಕು ಯೇಸಪ್ಪ. ಆಮೆನ್. ಮೇಲೆ ಅಭಿಷೇಕ ರಿಲೀಸ್ ಆಗಿ ಅವ್ನು ಪ್ರೇಯರ್ ಮಾಡೋಣ. ಎಲ್ಲ ಅಭಿಷೇಕ ರಿಲೀಸ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್, ಓ ಶೀಕ ಮಕ್ಕಳಿ ಅಂತ ಕರ್ತನಿಗೆ ಕೋಟಿ ಸ್ತೋತ್ರ ರಾಜ. ಅಪ್ಪ, ನಿನ್ನ ಮಕ್ಕಳ ಮೇಲಿನ ಕೃಪೆ ಬರಲಿ. ಈ ಮಕ್ಕಳ ಕೈ ನಿನ್ನ ಹಸ್ತಪ್ಪ. ಈಗಾದ್ರು ನೀನು ಹಿಡ್ಕೋಪ್ಪ, ನಿನ್ನ ಮಕ್ಕಳ ನೀನು ಹಿಡ್ಕೋ ರಾಜ, ನೀನು ಹಿಡ್ಕೋ ರಾಜ, ಹಿಡ್ಕೋ ರಾಜ ಯೇಸಪ್ಪ. ನಿನ್ನ ಅಂಗೈ ಹಿಡ್ಕೋ ರಾಜ. ಎಸ್, ಓ ರೀಕ ನನ್ನ ಕೈಯಿಂದ ಯಾರು ಅಪ್ಪ ಬಿಡಿಸಪ್ಪ, ನೀನು ಹೇಳ್ತೀಯ ರಾಜ. ಓ ನನ್ನ ಅಪ್ಪ ಅಂಗೈಯಲ್ಲಿ ಅಪ್ಪ ಅವನು ಹುಡುಗಿಸಿಟ್ಟಿದ್ದೀನಿ ಅಂತ ಹೇಳಿದೆ, ಬಚ್ಚಿಟ್ಟಿದ್ದೀನಿ ಅಂತ
ಅದೇ ಅಭಿಷೇಕನ ರಿಲೀಸ್ ಮಾಡ್ತಾ ಇದ್ದೀನಿ ರಾಜ. ನಾನು ನಿನ್ನ ಮಗನಾಗಿ ಸೇವಕಿಯಾಗಿ ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಅಭಿಷೇಕನ ರಿಲೀಸ್ ಮಾಡ್ತಾ ಇದ್ದೀನಿ. ಶರಣರ ಕರ್ತನಪ್ಪ ಅಪೊಸ್ತಲರ ಬಂದ ಅಭಿಷೇಕ ರಿಲೀಸ್ ಆಗಲಿ. ಆ ಬಂಧನಗಳು ಒಡೆಯುವಂತ ಅಭಿಷೇಕ ರಿಲೀಸ್ ಆಗಲಿ ರಾಜ. ಆ ಮಾಟ ಶಕ್ತಿಗಳನ್ನ ಒಡೆದಾಕುವಂತ ಅಭಿಷೇಕ ರಿಲೀಸ್ ಆಗಲಿ ರಾಜ. ಯೇಸಪ್ಪ ಒಬ್ಬೊಬ್ಬರ ಸಂಗಡ ನೀನು ಹೋಗು ರಾಜ, ಹೋಗು. ಹೋಲಿ ಸ್ಪಿರಿಟ್ ಫಿಲ್ ಮಾಡಿ ತುಂಬಿಸು ರಾಜ. ಮಿರಾಕಲ್ ಆಗಲಿ, ಮಿರಾಕಲ್ ಆಗಲಿ. ಮಿರಾಕಲ್ಗೆ ಏನ್ ತಡೆ ಆಗಿದೆ ಆ ತಡೆಗಿಟ್ಟು ಒಡೆಯಲು ಬಿಡಲಿ. ಎಲ್ಲ ಅಪನಂಬಿಕೆ ಹೋಗಲಿ, ಶಾಪಗ್ರಸ್ತವಾದದ್ದು ಎಲ್ಲ ಹೋಗಲಿ ರಾಜ. ನನ್ನ ದೇವರು ಒಬ್ಬ ಪ್ಯೂರ್ ಪರಿಶುದ್ಧ ದೇವರು. ಆ ಪರಿಶುದ್ಧತೆ ಒಳಗಡೆ ಎಂಟ್ರಿ ಆಗಲಿ ರಾಜ. ಮಹಿಮೆ ಎಂಟ್ರಿ ಆಗಲಿ, ಅಭಿಷೇಕ ಎಂಟ್ರಿ ಆಗಲಿ ರಾಜ. ಓ ಜೀಸಸ್ ಜೀಸಸ್ ಓ ಲಿಕಾಶಿ ನಿಯಾ ನಾ ಬಾ 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 ಓ ಲಿಕಾಶಿ ಮಾ ಬಾ 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 ಬಾ. ಇದು ಹೊಸ ಅಭಿಷೇಕ ಬಣ್ಣ, ಹೊಸ ಅಭಿಷೇಕ, ಹೊಸ ಅಭಿಷೇಕ, ಹೊಸ ತೈಲ ತುಂಬಿಸು ರಾಜ ಯೇಸು ಸ್ವಾಮಿ. ತುಂಬಿಸ ಯೇಸು ಸ್ವಾಮಿ. ಯೆಸ್ 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 ಓ ಲಿಕಾಶಿ ನಿಯಾ ನಾ ಬಾ 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 ಓ ಲಿಕಾಶಿ ನಾ ಬಾ 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 ನಿಯಾ ನಾ ಬಾ ಓ ಲಿಕಾಶಿ ನಾ ಬಾ ಓ ಕಾರಿಯಾ. ಒಂದು ದೇವರ ಆತ್ಮ ಯವನದ ಮೇಲೆ, ಒಂದು ದೇವರ ಹಸ್ತ. ರಾಹುಲ್ ಹೇಳು ನೀನು, ದೇವರೇ ಅಪ್ಪ ನಿನ್ನ ಹಸ್ತ ನನ್ನ ಮೇಲೆ ಬರಲಿ. ಎಸ್ ಶಿಲ್ಪ ಕಲ್ಪನಾ ದೇವರ ಹೇಳಿ. ಎಸ್ ಓ ಅನಿಶಾ ಹೇಳು ದೇವರಿಗೆ, ಅಪ್ಪ ನಿನ್ನ ಹಸ್ತ ನನ್ನ ಮೇಲೆ, ಅಪ್ಪ ನಿನ್ನ ಹಸ್ತ ನನ್ನ ಮೇಲೆ. ಎಸ್ ಓ ಕಾರಿಶಿ ಮಾ ಎಸ್ ಓ ರಿ ಬಾ 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 ಬಾ. ಅದು ದೇವರ ಹಸ್ತ ನಿನ್ನ ಮೇಲೆ ಬರಕ್ಕೆ ರೆಡಿ ಇದೆ. ಎಸ್ ಅದು ದಾವಿದನ ಅಭಿಷೇಕ ಮಾಡಿದ ಹಸ್ತ. ಎಸ್ ಓ ಹೋ ಕಾರಿಯಾ. ಯವನಸ್ಸು ಮುಂದೆ ಬರಲಿ, ಯವನಸ್ಸು ಮುಂದೆ ಬರಲಿ. ದೇವರ ಅಭಿಷೇಕ ರಿಲೀಸ್ ಆಗಲಿ. ಎಸ್ 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 ಓ ರಿಕಾಶಿ ರಾಣಿ ದೇವರ ಅಭಿಷೇಕ. ಎಸ್ 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 ಓ ರಿಕಾಶಿ ಮಾ ಮಾ. ಎಲ್ಲರ ಮೇಲೆ ಬರ್ತಾ ಇದೆ, ಎಲ್ಲರ ಮೇಲೆ. ಎಸ್ ಹೋಲಿ ಸ್ಪಿರಿಟ್ ಟಚ್ ಟಚ್ ರಾಜ. ಅಭಿಷೇಕ ರಿಲೀಸ್ ಆಗಲಿ ರಾಜ. ಇದು ನಿನ್ನ ಹಸ್ತ ರಾಜ. ಎಲ್ಲ ಬಂಧನಗಳು ಕಟ್ಟುಗಳು, ಎಲ್ಲ ಕೆಟ್ಟ ಆಲೋಚನೆಗಳು ಯೇಸು ನಾಮದಲ್ಲಿ ಒಟ್ಟಾಗಿ ಕೆಟ್ಟ ಆಲೋಚನೆಗಳು ರಿಲೀಸ್ ಆಗಲಿ ಯೇಸು ನಾಮದಲ್ಲಿ ರಾಜ. ನಿನ್ನ ಅಭಿಷೇಕ ಜ್ಞಾನ, ನಿನ್ನ ಅಭಿಷೇಕ ತುಂಬಿಸಲಿ. ಎಸ್ ಕೆಟ್ಟ ಆಲೋಚನೆಗಳು ಹೋಗ್ತಾ ಇದೆ. ಅನೇಕ ಸಾರಿ ನಿನಗೆ ಕೆಟ್ಟ ಆಲೋಚನೆ ಬರ್ತಾ ಇತ್ತು, ಈಗ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಯೇಸು ನಾಮದಲ್ಲಿ. ರಿಲೀಸ್ ಆಗಲಿ ಯೇಸು ನಾಮದಲ್ಲಿ. ರಿಫ್ರೆಶ್ ಆಗಲಿ. ಎಸ್ ಓ ರಿಕಾ ಚಂದ ಮೇಲೆ ಅಪ್ಪ ನಿನ್ನ ಅಭಿಷೇಕ ರಾಜ, ನಿನ್ನ ಅಭಿಷೇಕ. ಎಸ್ 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 ಓ ರಿಕಾ ಶಿಯಾ ಲಾಬಾ ಓ ಕಾರಿಶಿಯಾ. ನಿನ್ನ ಅಭಿಷೇಕ ಬರಲಿ ರಾಜ. ಎಸ್ ಎಲ್ಲ ಅಪ್ಪ ಕೆಟ್ಟದು ದೇವರ ಚಿತ್ತದ ಜ್ಞಾನ ಯೇಸು ನಾಮದಲ್ಲಿ. ನಿನ್ನ ಹಸ್ತ ಬರಲಿ, ನಿನ್ನ ಹಸ್ತ ಬರಲಿ. ಓ ಕಾರಿಶಿಯಾ ಪ್ರಿಯ ಮುಂದೆ ಬಾ, ಪ್ರಿಯ ಮುಂದೆ ಬಾ. ಎಸ್ ಎಸ್ ಓ ರಿಕಾ ಶಿಯಾ ಲಾಬಾ. ನಿನ್ನ ಅಭಿಷೇಕ. ಎಸ್ ನಿನ್ನ ಭವಿಷ್ಯದ ದೇವರು ಸುಂದರವಾಗಿ ಕರ್ತನೆ ನೀನು. ಎಸ್ ಸಚಿದ ದೇವರನ್ನ ಭವಿಷ್ಯದ ರೂಪಿಸ್ತಾನೆ ನಿನ್ನ. ಎಸ್ ಓ ಕಾರಿಹಾ. ನಿನ್ನ ಎಜುಕೇಶನ್ ಎಲ್ಲ ಪ್ರಿಯ ಟಾಪ್ ಆಗಿ ದೇವರನ್ನ ಕರ್ಕೊಂಡು ಹೋಗ್ತಾನೆ ನಿನ್ನ. ಎಸ್ ಎಲ್ಲ ಭಾಗದಲ್ಲೂ ನೀನೇನು ದೇವರ ಮಹಿಮೆ ಪಡಿಸ್ತೀನಿ ನಾನು. ಎಸ್ ಎಲ್ಲ ನಿನ್ನ ಜೊತೆ ಇರೋದಕ್ಕಿಂತ ದೇವ್ರು ನಿನ್ನ ಮೇಲೆ ಇರ್ತಾರೆ. ಎಸ್ ಒಳ್ಳೆ ರಿಸಲ್ಟ್ ಬರ್ತದೆ. ನೀನು 10th ಅಲ್ಲಿ ಇರೋದು ಇವತ್ತಿನ ಅಕಾಡೆಮಿಕ್ ಚೇಂಜ್ ಆಗುತ್ತೆ ನಿನಗೆ. 100ಕ್ಕೆ ಕಂಪ್ಲೀಟ್ ಮಾಡ್ತೀಯ. ಎಲ್ಲ ಭಾಗದಲ್ಲೂ 100 ಬರ್ತೀಯ ನೀನು. ಎಸ್ ಓ ರಿಕಾ ಶಿಯಾ ಲಾ ಬಾ 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 ಓ ರಿಕಾ ಶಿ ಮಾ ಬಾ 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 ಬಾ. ಫಿಲ್ ಮಾಡಿ, ಫಿಲ್ ಹೋಲಿ ಸ್ಪಿರಿಟ್, ಫಿಲ್ ಅಭಿಷೇಕ ತುಂಬಿಸು, ತುಂಬಿಸಪ್ಪ ಯೇಸು ಸ್ವಾಮಿ ಅಪ್ಪ.
ನಿನ್ನ ಮಹಿಮೆ ಹೋಗ್ಲಿ. ನೀವೆಷ್ಟು ಸಂತೋಷವಾಗಿರ್ತೀರಾ? ಎಸ್, ಸುನೀತಾ ದೇವ್ರು ಅದನ್ನೇ ಹೇಳ್ತಾ ಇದ್ದು, ನೀವೆಷ್ಟು ಸಂತೋಷವಾಗಿರ್ತೀರಾ ಅಷ್ಟು ನಿಮ್ಮ ಬಿಡುಗಡೆ ನೋಡ್ತೀರಾ ನೀವು, ಅಷ್ಟು ನಿಮ್ಮ ಮನೇಲಿ ಬಿಡುಗಡೆ ನೋಡ್ತೀರಾ ನೀವು. ಎಸ್, ನಿಮ್ಮ ದುಃಖ ಎಲ್ಲ ದೇವ್ರು ಸಂತೋಷವಾಗಿ ಮಾರ್ಪಡಿಸಾಗಿದೆ. ಎಸ್, ನೀನು ಅಳ್ಬೇಡಿನ, ಅದು ಹೆಂಗೆ ಸಂಭ್ರಮಿಸ್ತಾ ಅಲ್ಲಿ ನಾಗಾಲ್ ಹೆಂಗೆ ಸಂಭ್ರಮಿಸ್ತಾ ಒಂದು ದೇವ್ರು ನೋಡಿದ ತಕ್ಷಣ, ಅಯ್ಯೋ ಅಪ್ಪ ಅಪ್ಪ ನೀನೇ ಮೆಸ್ಸಿಯ, ನೀನೇ ನಿಜವಾದ ಮೆಸ್ಸಿಯ, ನೀನೇ ಯಾವಾಗ ಒಂದು ಸಂಭ್ರಮಿಸ್ತಾ ದೇವರ ಮಹಿಮೆ ನೋಡ್ತೀಯ ನೀನು ಯಾವಾಗ ಸ್ತುತಿ ಮಾಡ್ತೀರಾ, ಯಾವಾಗ ದೇವರಿಗೆ ಗ್ಲೋರಿ ಹೇಳ್ತೀರಾ, ಯಾವಾಗ ನೀವು ಪ್ರೈಸ್ ಮಾಡ್ತೀರಾ, ದೇವರಿಗೆ ಸ್ತುತಿ ಮಾಡ್ತೀರಾ, ಹೇಳ್ತಾರೆ ದೇವರ ಮಹಿಮೆ ಹೆಚ್ಚಾಗುತ್ತೆ, ದೇವರ ಮಹಿಮೆ ಹೆಚ್ಚಾಗುತ್ತೆ, ದೇವರ ಮಹಿಮೆ ಹೆಚ್ಚಾಗುತ್ತೆ, ದೇವರ ಮಹಿಮೆ ಹೆಚ್ಚಾಗ್ತಾ ಇದೆ. ಎಸ್ ಎಸ್ ಗ್ಲೋರಿ. ಎಸ್, ನಿನ್ ಬೇಡ ಫ್ರೆಂಡ್ಸ್ ಎಲ್ಲ ದೂರ ಹೋಗ್ಬಿಡ್ತಾರೆ, ಆಟೋಮೆಟಿಕ್ಲಿ ದೂರ ಹೋಗ್ಬಿಡ್ತಾರೆ, ನಾವು ನಿನ್ನ ಫ್ರೆಂಡ್ಸ್ ಎಲ್ಲ ದೂರ ಆಗ್ಬಿಡ್ತಾರೆ. ಎಸ್, ಯಾಕಂದ್ರೆ ದೇವ್ರು ನಿನಗೆ ಫ್ರೆಂಡ್ ಆಗಿ ಬರ್ತಾರೆ ನಿನಗೆ. ಎಸ್, ಬಟ್ ನೀನು ಓದ್ತಿರ್ಬೋದು, ನಿನಗೆ ಮಿರಾಕಲ್ ರೀತಿ ನಿಮ್ಮ ಸಂಬಂಧಿಕರಿಗೆ ನಿನ್ನ ಯಾರು ಆಗಿಲ್ಲ, ಬೇಗನೆ ಒಳ್ಳೆ ದುಡಿಯುವಂತ ಮಗನಾಗಿದೆ ನೀನು, ಬೇಗನೆ ದೇವ್ರ ಕಾರ್ಯ ಮಾಡ್ತಾನೆ. ಎಸ್, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ. ಎಸ್ ಎಸ್, ಹಲ್ಲೆಲೂಯಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು. ಎಲ್ಲರೂ ಎರಿಕೋ ಕೋಟೆ ಹೋಗಿ ಮಾತಾಡಿಲ್ಲ ಅವರು. ತುತ್ತೂರಿ ಮೀನ್ಸ್ ಅಂತ ಹೇಳಿದ್ರೆ ದೇವರನ್ನ ಸತತವಾಗಿ ವರ್ಷಿಪ್ ಮಾಡ್ತಾನೆ ಇರೋದು. ದಾವಿದ ಹೋಗಿ ಸೌಲನ ಮೇಲೆ ದೇವ ಬಿಟ್ಟೋಗೋ ಅಂತ ಹೇಳಕ್ ಆಗುತ್ತಾ? ಇವನ್ನೇ ಓಡಿಸ್ಬಿಡ್ತಾನೆ, ನಮ್ಗೆ ಹೇಳಬಹುದು. ಸೌಲನ ಮೇಲೆ ದೇವನ್ನ ದಾವಿದ ಹೋಗ್ಬಿಟ್ಟು ರಾಜ ಮೇಲೆ ದೇವ ಬಿಟ್ಟೋಗೋ ಅಂತ ಹೇಳಿದ್ರೆ ಬಿಡ್ತಿದ್ದ ಅವನು. ಜಸ್ಟ್ ಏನ್ ಮಾಡ್ದ? ವರ್ಷಿಪ್ ಮಾಡ. ಎರಿಕೋ ಕೋಟೆ ಬಿದ್ದೋಗ್ಬೇಕು. ವರ್ಷಿಪ್ ಜಯಘೋಷ ಮಾಡ್ತಾರೆ. ಎಷ್ಟು ಸಾರಿ ಜಯಘೋಷ ಮಾಡ್ತಿರ್ತಾರೆ? ಒಂದೆರಡು ಹಾಡು ಸಾಕಾಗಲ್ಲ. ಮೊದಲಿತ್ತು ನಿಮ್ಗೆ, ಮೊದಲಿತ್ತು ಸ್ಟಾರ್ಟಿಂಗ್ ನಮ್ದಾಗ ನೀವು ಒತ್ತಾಡೋದು ಮುಗಿಸ್ತಿದ್ರು, ಓದ್ತಾ ಇತ್ತು ಹಾಡು. ಪ್ರೇಯರ್ಗಿಂತ ಹಾಡೇ ಜಾಸ್ತಿ ಆಗಿತ್ತು. ಈಗ ಎಲ್ಲಿ ಬಂದಿದೆ ಹಾಡು? ಎರಡು ಇಷ್ಟಪಟ್ಟು ಕಷ್ಟಪಟ್ಟು 3 ಮೇಲೆ ಏನೇ ಟ್ರೈ ಮಾಡಿದ್ರು 3-4 ಮೇಲೆ ಹತ್ತಲ್ಲ. ಸಾಕು ಸಾಕು ಸಾಕು, ಆ ಅಭಿಷೇಕ ಸ್ಟಾಪ್ ಆಗ್ತದೆ. ಬೇಡ, ಇವತ್ತು ಇವತ್ತೇ ಮಾಡಿ. ನಾನು ಮೊದಲು ಹಿಂಗೆ ಪ್ರೀತಿ ಮಾಡ್ತಾ ಇದ್ದೆ, ಪ್ರೀತಿ ಮಾಡ್ತೀನಿ. ಅದೇ ವರ್ಷಕ್ಕೆ ನೀವು ಮದ್ದು ಮಾಡ್ತಿದ್ರಲ್ಲ, 10 ಹಾಡು ಕಂಪಲ್ಸರಿ ನೀವು ಮಾಡಿ. ನೀವು ನೋಡಿ
ಈ ಮೊದಲು ನೀವು ದೇವ್ರ ಅಭಿಷೇಕ ನಿಮ್ಮ ಮನೆಗೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಆ ಮನೆಗೆ ನೀವು ಹೋಗಕ್ ಆಗ್ತಿರ್ಲಿಲ್ಲ. ಆ ಮನೆಗೆ ದೇವ್ರ ನಿಮ್ಗೆ ಕರ್ಕೊಂಡು ಹೋಗಿ ಅಭಿಷೇಕ ಬಂತಲ್ಲ. ಅಭಿಷೇಕ ಮಗನ ನೀವು ಇದ್ದೀರಿ, ಏಸು ಇದ್ದಾರೆ, ಬಟ್ ನೀವು ಅಲ್ಲಿ ಆರಾಧಿಸ್ತಾ ಇಲ್ಲ. ಎರಿಕೋ ಕೋಟೆ ವೈದಿಗಳ ದೇಶದಲ್ಲಿ ಇಸ್ರೇಲ್ ಹೋಗಿ ವೈದಿಗಳ ದೇಶದಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ವೈದಿಗಳ ದೇಶದಲ್ಲಿ ಹೋಗಿ ಎರಿಕೋ ಕೋಟೆ ಹತ್ರ ಹೋಗಿ ಜಯಘೋಷ ಮಾಡ್ತಾ ಇದ್ದಾರೆ. ಇವತ್ತು ಅರ್ಕೆ ಮಾಡಿ ಸ್ತುತಿ ಅಂತ ಹಾಡು ಮಾಡಿ ನೀವು ಮುಂದಿನ ಮಾರ್ಗ ಬರೋದ್ರೊಳಗೆ ನಿಮ್ಗೆ ಯಾವ ಬಂಧನ ಇರಲ್ಲ. ಓಡಾಡ್ತಾ ಇದ್ದೀವಿ ಕ್ಲೀನಾಗಿದೆ. ಎರಿಕೋ ಕೋಟೆ ನೋಡಿ ಕರೆಂಟೇ ಬೇಕಾ? ಕರೆಂಟೇ ಇಲ್ಲ. ಆದ್ರೆ ಜೀಸಸ್ ಮಾತಾಡಿದ್ರೆ ಎಷ್ಟು ಕೇಳಿಸ್ತಾ ಇದೆ? 10,000 ಜನಕ್ಕೆ ಧ್ವಜ ಪ್ರಯಾಣ ಅಂದ್ರೆ ಆಕಾಶನ ದೇವ್ರ ಸೃಷ್ಟಿ ಮಾಡಿದ ಬೆಳಕಾಗಲಿ ಅಂತ ಹೇಳಿದ ತಕ್ಷಣ ನಿಮ್ಮ ವಾಯ್ಸ್ ದೇವ್ರ ಅಲ್ಲ. ನೀವು ಆರ್ಭಟಿಸೋದು ಕರೆಂಟ್ ಇರ್ಲಿ ಬಿಡ್ಲಿ, ಕರೆಂಟ್ ಇಲ್ಲಲ್ಲ ಜಾಸ್ತಿ ಬರ್ಬೋದು. ಎಲ್ಲರೂ ಲಾಸ್ಟ್ ಲೈನ್ ಇದೆ ನಾವು ಸಾಕ್ಷಿನ ದೇವರ ಆತ್ಮ ಏನು ಹೇಳಿದ್ರು? ಬೇಗ ಸಾಕ್ಷಿ ಇಡ್ಬೋದು. ನಾವು ಯೇಸುವಿನ ಪರಿಶುದ್ಧ ನಾಮಕ್ಕೆ ಅಭಿಷೇಕವೊಂದಕ್ಕೆ ಎಲ್ಲರ ಮುಂದೆ ಬಂದು ಪ್ರೇಯರ್ ಮಾಡಬೇಕಾದ್ರೆ ನಾನು ಕೂಡ ಅಭಿಷೇಕನ ನಾನು ಸ್ವೀಕರಿಸಿದೆ. ಅಭಿಷೇಕನ ಪ್ರಸನ್ನತೆ ನಾನು ಅನುಭವಿಸಿದೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ನನಗೆ ಬೆಳಗ್ಗೆ ಎಲ್ಲ ತುಂಬ ಎದೆ ನೋಯೋದು ಮತ್ತು ಕೆಲಸ ಮಾಡೋಕ್ಕೂ ಆಗ್ತಿರಲಿಲ್ಲ, ಕೆಲಸಕ್ಕೆ ಹೋಗೋ ಮನಸ್ಸಿಗೆ ಇರಲಿಲ್ಲ ನನಗೆ. ಮತ್ತು ಈಗ ಬರುವಾಗಲೂ ನಮ್ಮನೆಗೆ ಹೇಳಿದೆ ಪ್ರೇಯರ್ ಹೋಗೋಣ ಅಂತ ಹೇಳಿದೆ. ಮತ್ತು ನಾನೇ ಬೇಡ ಬಿಡಿ ಅಂದೆ, ಮತ್ತು ಅವರೇ ಹೋಗೋಣ ಅಂತ ಹೇಳಿದ್ರು. ಇವರು ಕೋಟಿ ರಾಂಗ್ ಥಾಟ್ಸ್ ಯೋಚನೆ ಬರ್ತಾ ಇತ್ತಲ್ಲ, ಅದೆಲ್ಲ ಹೋಗಿ ದೇವರ ಆಲೋಚನೆ ಬರ್ತೀನಿ. ನಿಮ್ಮ ಕುಟುಂಬದಲ್ಲೇ ನೀವು ಮೊದಲು ಮಾಡ್ತಿದ್ದು ಮಾಡಿದ್ವಿ, ಮೊದಲು ಮಾಡ್ತಾ ಇದ್ದು ಈಗ ಕಡಿಮೆ ಆಗಿತ್ತ ಜಾಸ್ತಿ ಆಗಿತ್ತ? ಹೌದು ತಾನೆ? ಅದನ್ನು ಹೇಳಿದ್ದೀನಿ. ಮೊದಲು ಸ್ಟಾರ್ಟಿಂಗ್ ನಮ್ದಾಗ 10 ವರ್ಷ ವರ್ಷಕ್ಕೆ ಮಾಡ್ತಿದ್ರು, ಈಗ ಎಷ್ಟು ಮಾಡ್ತಾ ಇದ್ದೀವಿ? ದೇವರಾತ್ಮ ಹೇಳಿದ್ದು ಜನ ಅದನ್ನು ಹೇಳ್ತಿದ್ರು. ದೇವರಾತ್ಮ ಹೇಳಿದ್ದು ಈಗ ಕಡಿಮೆ ಮಾಡೋದು, ಅದು ಈಗ ಮತ್ತೆ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಕೈಗಳ ಮೇಲೆ ನಿಮ್ಮ ಜನ ಕೈ ಇಟ್ಟು ಎಲ್ಲರ ಕೈಗಳ ಮೇಲೆ ಎಲ್ಲ ಬೆಳೆ ಅನ್ನಪೂರ್ಣ ಸ್ಥಾಪನೆ. ಈಗ ಅವಾಗ ಗಲಿಬಿಲಿ ಆಗ್ತಿದ್ದ ಜನ ಗಲಿಬಿಲಿ ಆಗ್ತಿದ್ದು, ಕೆಲವು ಕೆಟ್ಟ ಆಲೋಚನೆ ಬರ್ತಾ ಇದ್ದಿದ್ದು ಈ ಜನರು ನೋಡಿ ದೇವರ ಆತ್ಮನ ಕಾರ್ಯಗಳಿಸ್ಬೋದ್ರ. ದೇವ್ರು ಯಾವ ವಿಷಯನೂ ಮುಚ್ಚುಮರೆ ಮಾಡ್ತಾ ಇಲ್ಲ. ಇದು ನಿಮ್ಮ ಕುಟುಂಬ ಅಲ್ವಾ ರಾಜ್ಯ? ಯೆಹೋವನ ವಂಶ ಅಲ್ವಾ ರಾಜ್ಯ? ಮೊದಲು ಏನು ಪ್ರಾರ್ಥನೆ ಆ ಫೈರಿಗೆ ಹೋಗಿ ಇವತ್ತಿಂದ ಒಳಗಡೆ ಮನೆಗೆ ಹೋಗೋದ್ರೊಳಗಡೆನೆಪ್ಪ
ಅಲ್ಲಿ ಮಿಕಾಯಿಲ್ ಮನೇಲಿ ಇರ್ಲಿಯಪ್ಪ. ಯೇಸು ನಾಮದಲ್ಲಿ ಮಿಕಾಯಿಲ್ ರಿಲೀಸ್ ಮಾಡ್ತಾ ಇದ್ದೀನಿ. ಏಂಜಲ್ಸ್ ರಿಲೀಸ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗೋದ್ರೊಳಗೆ ಅಲ್ಲಿ ಏಂಜಲ್ಸ್ ಬಂದು ವೆಲ್ಕಮ್ ಮಾಡ್ಬೇಕು. ನಿನ್ನ ಅಭಿಷೇಕ ಮಹಿಮೆ ರಿಲೀಸ್ ಆಗ ಯೇಸು. ಪದೇ ಪದೇ ಎಲ್ಲ ಪ್ರಾಬ್ಲಮ್ಗಳು ಯೇಸು ನಾಮದಲ್ಲಿ ಯೇಸು ನನ್ನ ಮಗ ಅಪ್ಪ, ನಾನು ನಿನ್ನ ಮಗಳಾಗಿ ಸೇವಕಿಯಾಗಿ ಆಜ್ಞೆ ಮಾಡ್ತಾ ಇದ್ದೀನಿ. ನಿನ್ನ ಮಕ್ಕಳ ಮನೆಯಲ್ಲಿ ಆಶೀರ್ವಾದನ ಘೋಷಿಸ್ತಾ ಇದ್ದೀನಿ. ಎಲ್ಲ ಜಲ ಸ್ಪೀಡ್ ಸ್ಟಾಪ್ ಮಾಡ್ತೀನಿ ಯೇಸು. ಅನೇಕ ಜನರು ನಿಮ್ಮ ಊರಲ್ಲೇ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮುಂದೆ ಮಾತ್ರ ಚೆನ್ನಾಗಿರ್ತಾರೆ, ಬಟ್ ಹಿಂದೆ ಜಲಸ್ ಮಾಡ್ತಾ ಇದ್ದಾರೆ. ಬಟ್ ಇವ್ರು ತುಂಬಾ ಚೆನ್ನಾಗಿ ಆಗ್ತಾ ಇದ್ದಾರೆ, ಇವ್ರು ಹಣಕಾಸು ಕೊಡ್ತಾನೆ ಇಲ್ವಲ್ಲ, ಇವರು ದುಡಿತಾ ಇದ್ದಾರೆ, ಇಬ್ರು ದುಡಿತಾರೆ, ಗಂಡ ಹೆಂಡತಿ ಇಬ್ರು ಅಂತ ಒಳಗಿನ ಅವ್ರಿಗೆ ಕೆಲವರು ಸಹಿಸಕ್ ಆಗ್ತಾ ಇಲ್ಲ. ಕ್ಯಾನ್ಸಲ್ ಮಾಡಿ ಅದನ್ನ. ಜಲಸ್ ಬಿಟ್ಟು ಸ್ಟಾಪ್ ಮಾಡ್ತೀನಿ ಯೇಸು. ಸ್ಟಾಪ್ ಮಾಡ್ತೀನಿ ಯೇಸು. ಮಕ್ಕಳು ಓದ್ತಾ ಇದ್ದಾರೆ, ಏನು ಇವ್ರಿಗೆ ಕಡಿಮೆನೇ ಇಲ್ಲ, ಕಡಿಮೆನೇ ಇಲ್ಲ. ಆ ರೀತಿ ಜಲಸ್ ಜನ ಹೋಲಿ ಸ್ಪಿರಿಟ್ ಎಲ್ಲ ಜಲಸ್ ಬಿಟ್ಟು ಸ್ಟಾಪ್ ಮಾಡ್ತೀನಿ. ಜೋಸಫ್ನ ಎಷ್ಟೇ ಜನ ಜಲಸ್ ಮಾಡಿದ್ರು ಅವ್ನು ಮೇಲೆ ಎತ್ತದೆ, ಮೇಲೆ ಎತ್ಕೊಂಡೇ ಹೋಗು. ನಿನ್ನ ಮಕ್ಕಳ ಮೇಲೆ ಎತ್ಕೊಂಡೇ ಹೋಗು ರಾಜೇಶ್. ಯಾವ ನೋವುಗಳು ಮಕ್ಕಳನ್ನ ಮುಟ್ಟಂಗಿಲ್ಲ, ಯಾವ ಪ್ರಾಬ್ಲಮ್ಗಳು ಮುಟ್ಟಂಗಿಲ್ಲ. ಮಕ್ಕಳು ಹೊಸ ಅಭಿಷೇಕ ಎಷ್ಟು